ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರೀದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಗುರು, ನೆನ್ನೆ ಎಪಿಸೋಡ್ ಮಾತ್ರ ಟಾಸ್ಕ್ಗಳು ಮಾತ್ರ ಚಿಂದಿ ಚಿತ್ರಾನ್ನ ಅಂತ ಹೇಳ್ಬೋದು ಗುರು. ಸಖತ್ತಾಗಿತ್ತು, ಎಫರ್ಟ್ಸ್ ಕೂಡ ಸಖತ್ತಾಗಿ ಹಾಕಿದ್ರು. ನಿಮ್ಗೆ ಹೆಂಗೆ ಅನ್ನಿಸ್ತು? ಯಾರು ಟಾಸ್ಕ್ ಚೆನ್ನಾಗಿ ಆಟ ಆಡಿದ್ರು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ಧ್ರುವಂತ್ಗೆ ಕರ್ಮ ರಿಟರ್ನ್ಸ್ ಅಂತ ಅನ್ನಿಸ್ತಾ ಇದೆ ಗುರು. ಅವರು ಸ್ಪಂದನನ ಹೋಗಿ ತೆಗೆದ್ರು, ಇವರು ರಿಟರ್ನ್ ಬಂದು ಇವ್ರನ್ನ ತೆಗೆಯೋದಕ್ಕೆ ಹೇಳಿದ್ರು. ರೀಸನ್ ಅಷ್ಟೇ. ಸುಮ್ಮನೆ ಧ್ರುವಂತು ಒಂಥರ ಏನೋ ಸಿಂಪತಿ ಅನ್ನೋ ಥರ ಇದು ಮಾಡ್ತಾ ಇದ್ದಾರೆ. ಬಟ್ ಸ್ಪಂದನ ಕೊಟ್ಟಿದ್ದು ರೀಸನ್ ಚೆನ್ನಾಗಿತ್ತು ಅಂತ ನನಗನ್ನಿಸ್ತು ಗುರು. ಯಾಕೆಂತಂದರೆ ಅವ್ರು ಬಿಟ್ಕೊಡೋ ಸ್ವಭಾವ ಅಲ್ವಾ, ವ್ಯಕ್ತಿ ಅಲ್ವಾ, ಹೆಂಗಿದ್ರು ಬಿಟ್ಕೊಡ್ತಾರೆ. ಈಗಲೇ ಬಿಟ್ಕೊಟ್ಬಿಡ್ಲಿ ಅಂತ ಚೆನ್ನಾಗಿ ಹೇಳಿದ್ರು ಅಂತ ನನಗನ್ನಿಸ್ತು. ಅದಾದಮೇಲೆ ಧನುಷ್ ಗುರು, ದಿ ಟಾಸ್ಕ್ ಕಿಂಗ್ ಅಂತ ಹೇಳಬೇಕು. ನಿಜವಾಗ್ಲೂ ಏನು ಎಲಿವೇಶನ್ ಗುರು, ಏನು ಮಾಸ್ ಗುರು, ಏನು ಗುರು ಆ ವೆಯ್ಟ್ ಹಾಕ್ಕೊಂಡು ಆ ಪುಲ್ ಮಾಡಿದ ವಿಧಾನ ನಿನ್ನೆ ಎಪಿಸೋಡಲ್ಲಂತೂ ಹ್ಯಾಟ್ಸ್ ಆಫ್ ಧನುಷ್ ಅನಿಸ್ಬಿಡ್ತು ಗುರು. ನಿಜವಾಗ್ಲೂ ಎಲ್ಲ ಒಂದು ಕಡೆಯಿಂದ ಟಾರ್ಗೆಟ್ ಮಾಡ್ತಾಯಿದ್ರು ಕೂಡ ಧನುಷು ಆಟ ಸೋತಿರ್ಬೋದು ಗುರು. ನಿಜವಾಗ್ಲೂ ಅವ್ರ ಎಫರ್ಟ್ಸ್ಗೆ ನಿಜವಾಗ್ಲೂ ಸೂಪರ್ ಅಂತ ಹೇಳಬೇಕು. ನೆಕ್ಸ್ಟು ಅಭಿಷೇಕು ನಿಜವಾಗ್ಲೂ ಟಾಸ್ಕ್ ಅಂತ ಬಂದಾಗ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ. ಬಟ್ ಇಷ್ಟು ರೇಂಜ್ಗೆ ಫುಲ್ ಮಾಡಿಕೊಂಡು ಆಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರಲಿಲ್ಲ ಅವ್ರ ಮೇಲೆ. ನಿಜವಾಗ್ಲೂ ಅಭಿಷೇಕು ಟೂ ಗುಡ್ ಗುರು. ಸಕ್ಕದಾಗಿ ವೆಯ್ಟನ್ನು ಫುಲ್ ಮಾಡಿ ನೆನ್ನೆ ಎಪಿಸೋಡಲ್ಲಂತೂ ಎಲ್ಲ ಟಾಸ್ಕುಗಳನ್ನು ಸಕ್ಕದಾಗಿ ಆಟ ಆಡಿದ್ದು ಅಭಿಷೇಕ್ ಕೂಡ ಒಬ್ಬರು ಅಂತ ಸೂಪರಾಗಿ ಆಟ ಆಡಿದ್ರು ಗುರು. ನೆಕ್ಸ್ಟು ಕಾವ್ಯನ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಗುರು. ಯಾಕೆ ಅಂತಂದರೆ ಕಾವ್ಯನ ಪ್ರೀ ಪ್ರಾಡಕ್ಟ್ ಅಂತ ಮುದ್ರೆ ಹಾಕ್ಬಿಟ್ಟಿದ್ರು. ಈಗ ಹೇಳಿ ಸ್ವಾಮಿ, ಯಾರು ಸ್ವಾಮಿ ಪ್ರೀ ಪ್ರಾಡಕ್ಟು ಅಲ್ವಾ? ನಾನು ಪ್ರೀ ಪ್ರಾಡಕ್ಟ್ ಅಲ್ಲ ಅಂತ ಮುಖದ ಮೇಲೆ ಹೊಡೆದಂಗೆ ಪ್ರೂವ್ ಮಾಡ್ಕೊಂಡ್ರು ಗುರು. ಏನು ಗುರು ನೆನ್ನೆ ಕಾವ್ಯ ಆಡಿದ್ದು ಟಾಸ್ಕ್ಗಳು ಮಾಸ್ಟರ್ ಮೈಂಡ್ ಥರ ಆಡಿದ್ರು ಗುರು. ಟಾಸ್ಕ್ಗಳು ಮಾತ್ರ ಸಕ್ಕದಾಗಿ ಆಟ ಆಡಿದ್ರು ನೆನ್ನೆ ಕಾವ್ಯ ಅವರು. ಅದ್ರ ಜೊತೆಗೆ ಗಿಲ್ಲಿ ಗುರು ಬರೀ ಕಾಮಿಡಿ ನೀನು ಕಾಮಿಡಿ ಮಾಡ್ತೀಯ ಅಂತ ಇದ್ರು. ಬಟ್ ಆದರೆ ಇಲ್ಲ, ನಾನು ಸ್ಟ್ರಾಂಗು ಇದ್ದೀನಿ, ಆಟನೂ ಆಡಬಲ್ಲೆ, ಅದು ಟಾಸ್ಕ್ ಆಡಿಕೊಂಡು ಎಂಟರ್ಟೈನ್ಮೆಂಟ್ ಕೂಡ ಮಾಡ್ತೀನಿ ಅಂತ ಪ್ರೂವ್ ಮಾಡಿದ್ರು ಗುರು. ಏನು ಗುರು ಆ ವೆಯ್ಟ್ ಫುಲ್ ಮಾಡಿದ್ದು ವಿಧಾನ ಅಂತೂ ಸಕ್ಕತ್ತಾಗಿತ್ತು ಗುರು. ನಾನು ಗಿಲ್ಲಿ ಅಷ್ಟೊತ್ತು ವೆಯ್ಟ್ ಫುಲ್ ಮಾಡ್ತಾನೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಗುರು. ನಿಜವಾಗ್ಲೂ ಸೂಪರ್ ಅಂತ ಅನ್ನಿಸ್ತು. ಗಿಲ್ಲಿ ಸಕ್ಕದಾಗಿ ವೆಯ್ಟನ್ನು ಫುಲ್ ಮಾಡ್ದ ಗುರು. ಏನು ಗುರು ಒಂದು ಇದು ಎಲ್ಲರನ್ನೂ ನಗಿಸ್ಕೊಂಡು ಎಂಟರ್ಟೈನ್ಮೆಂಟ್ ಮಾಡಿಕೊಂಡು ಸಕ್ಕದಾಗಿ ಫುಲ್ ಮಾಡ್ದ. ಹ್ಯಾಟ್ಸ್ ಆಫ್ ಟು ಗಿಲ್ಲಿ ಅಂತ ಅನ್ನಿಸ್ತು ಗುರು. ಇನ್ನೊಂದು ಕಡೆ ರಾಶಿಕಾ ಕೂಡ ಸಕ್ಕದಾಗಿ ಟಾಸ್ಕನ್ನು ಆಟ ಆಡಿದ್ರು. ಬಾಲ್ ಟಾಸ್ಕ್ ಆಗಿರ್ಬೋದು, ವೆಯ್ಟ್ ಟಾಸ್ಕ್ ಆಗಿರ್ಬೋದು, ಚೆನ್ನಾಗಿ ಆಟ ಆಡಿದ್ರು ಅಂತ ನನಗನ್ನಿಸ್ತು. ಅದಾದಮೇಲೆ ಬಾಲ್ ಟಾಸ್ಕ್ ಅಂತ ಬಂದಾಗ ರಕ್ಷಿತಾ ಚೆನ್ನಾಗಿ ಆಡಿದ್ರು ಗುರು. ಎಲ್ಲರಿಗಿಂತ ಮೊದಲು ಹೋಗಿ ಬಾಲನ್ನು ತಗೊಂಡು ಬಂದು ಸೂಪರಾಗಿ ಆಟ ಆಡಿದ್ರು. ಟಾಸ್ಕ್ ಅಂತ ಬಂದಾಗ ಇಷ್ಟು ಜನ ನೆನೆ ಎಫರ್ಟ್ಸ್ ಮಾತ್ರ ಸಕ್ಕತ್ತಾಗಿತ್ತು ಗುರು. ಸೂಪರ್ ಅಂತ ಅನ್ನಿಸ್ತು. ನೆಕ್ಸ್ಟು ಫಸ್ಟ್ ರೌಂಡಲ್ಲೇ ಔಟ್ ಆದ ಅಶ್ವಿನಿ ಅವರು ಕಾವ್ಯ ಅವ್ರ ಮೇಲೆ ಕೋಪ ಮಾಡ್ಕೋತಾರೆ. ಸ್ಟ್ರಾಟರ್ಜಿ ಮಾಡಿದ್ದು ರಾಂಗ್ ಮಾಡಿದ್ದು ಅವ್ರೇನಾದರೂ ಕೇಳಬೇಕಾಗಿದ್ರೆ ರಾಶಿಕಾ ಕೇಳಬೇಕು. ಆಲ್ರೆಡಿ ಬಾಲನ್ನು ಮಂಜು ಭಾಷಿಣಿ ಅವರು ಲಾಸ್ಟಿಗೆ ಬಂದಿದ್ದಾರೆ. ಅವ್ರಿಗೆ ಎತ್ಕೊಂಡೋಗಿ ಯಾರಿಡ ಕೇಳಿದ್ರು, ಇವ್ರಿಗೆ ಇಡ್ಬೋದಾಗಿತ್ತಲ್ಲ. ಏನು ತಲೆ ಗುರು, ಏನು ಸ್ಟ್ರಾಟರ್ಜಿ ಗುರು. ಅದೇನೋ ಹೇಳ್ತಾರೆ, ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅನ್ನೋದು ಬಿ ಪ್ರಾಕ್ಟಿಕಲ್ ಅಂತೆ. ಇಲ್ಲಿ ಬಂದ್ಬಿಟ್ಟು ಕಾವ್ಯನ ಅಂತ ಇದ್ದಾರೆ. ಹೋಗಿ ಅವ್ರ ಜೊತೆ ಇದು ಮಾಡಿಕೊಂಡು ಸ್ಟ್ರಾಟರ್ಜಿ ಇದು ಮಾಡಿದ್ಲು ಹಂಗೆ ಹಿಂಗೆ ಅಂತ. ಹೆಂಗಿದೆ ಗುರು, ಅವ್ರ ಕೈಲಿದ್ದು ತಗೊಂಡೋಗಿ ಬಿಟ್ಕೊಟ್ಬಿಟ್ಟು ಬೇರೆಯವ್ರಿಗೆ ಅದೇನೋ ಅಂತಾರಂತ ಅವ್ರ ಮೇಲೆ ಕೋಪ ಮಾಡಿಕೊಂಡು ಹಂಗಾಯ್ತು. ನಿಜವಾಗ್ಲೂ ನೆನ್ನೆ ಎಪಿಸೋಡ್ ಮಾತ್ರ ಸೂಪರ್ ಆಗಿತ್ತು ಗುರು, ಸಕ್ಕದಾಗಿತ್ತು ಗುರು. ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನೋಡೋಣ ಎಪಿಸೋಡಲ್ಲಿ ಏನೇನಾಯಿತು ಅನ್ನೋದ್ರ ಬಗ್ಗೆ ಡೀಟೇಲ್ಡಾಗಿ ಮಾತಾಡ್ಕೊಳ್ಳೋಣ. ಸ್ಟಾರ್ಟಿಂಗಲ್ಲೇ ಧ್ರುವಂತ್ ಮಾತಾಡ್ಕೊತಾ ಇರ್ತಾರೆ. ಏನು ಮನೆ ವೀಕೆಂಡಲ್ಲಿ ಸಿಂಪತಿ ಸ್ಟಾರ್ ಯಾರು ಅಂತಂದರೆ ಧ್ರುವನ ತೋರಿಸಿದ್ರು, ಸ್ಪಂದನ ಅಂತಂದ್ಬಿಟ್ಟು ಅದನ್ನು ಮೈಂಡಲ್ಲಿ ಇಟ್ಕೊಂಡು ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅವರು. ಏನು ಗುರು, ಅಲ್ಲಿಗೆ ಆಗಿರೋದನ್ನ ಅಲ್ಲಿ ಬಿಡಬೇಕು, ಒಂದು ಸಲ ಆಯ್ತಾ ಬಿಡಬೇಕು, ಅದನ್ನು ತಗೊಬಂದು ಕೂಗಾಡಿ ಅರ್ಚಾಡಿ ಇಷ್ಟೆಲ್ಲ ಬೇಕಾಗಿತ್ತಾ? ನಿಜವಾಗ್ಲೂ ಧ್ರುವಂತು ಒನ್ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಗುರು. ಈ ಥರ ಕ್ಯಾರಿ ಫಾರ್ವರ್ಡ್ ಮಾಡಿಕೊಂಡು ಸಿಲ್ಲಿ ಥರ ಆಡ್ತಾ ಇದ್ದಾರೆ, ನನಗೆ ಇಷ್ಟ ಇಲ್ಲ ಗುರು. ಧ್ರುವಂತ್ ಇನ್ನೂ ತುಂಬ ದಿನಗಳ ಕಾಲ ಮನೆಯಲ್ಲಿ ಉಳಿಬೇಕು ಅಂತ ಅಂದ್ಕೊಂಡಿರೋರಲ್ಲಿ ನಾನು ಒಬ್ಬ. ಗೇಮ್ ಆಡಲಿ, ಈ ಥರ ಬೇಡ ಅಂತ ನನಗೆ ಅನ್ನಿಸ್ತಾ ಇದೆ ಗುರು. ನೋಡಬೇಕು ಹೋಪ್ ಫಾರ್ ದಿ ಬೆಸ್ಟ್. ಮುಂದೆ ಆದರೂ ತಿದ್ಕೊತಾರ ಇಲ್ವೋ ನೋಡಬೇಕು. ನೆಕ್ಸ್ಟ್ ಬಂದಾಗ ಇಬ್ಬರು ಫೈನಲಿಸ್ಟ್ಗೆ ಒಂದು ಸ್ಪೆಷಲ್ ಅಧಿಕಾರ ಕೊಡ್ತಾರೆ, ಮಾಳು ಮತ್ತು ಸ್ಪಂದನಾಗೆ.
ಒಬ್ಬೊಬ್ಬರನ್ನ ಆಚೆ ಇಡಬೇಕು, ಎಲ್ಲ ಟಾಸ್ಕ್ಗಳಿಂದ ಬ್ಲ್ಯಾಕ್ ಮಾಡಬೇಕು ನೀವು ಅಂತ ಹೇಳ್ತಾರೆ. ಮಾಳು ಬಂದು ಸತೀಶ್ ಅಣ್ಣನ ಬ್ಲ್ಯಾಕ್ ಮಾಡ್ತಾರೆ. ಸತೀಶ್ ಅಣ್ಣನೇ ತಲೆ ಕೆಡಿಸ್ಕೊಳ್ಳಲ್ಲ. ಒಳ್ಳೇದು ಸತೀಶ್ ಅಣ್ಣ, ನಾನು ಹೋಗಿದ್ದು ಒಳ್ಳೇದು ಅಂದ್ಕೊಂಡು ಅಯ್ಯಪ್ಪ ಸುಮ್ಮನೆ ಕುತ್ಕೊಬಿಟ್ಟ ಅಷ್ಟೇ ಸಾಕು. ಒಂಥರ ಪಿಕ್ನಿಕ್ ಬಂದಂಗಿದೆ ಗುರು ಸತೀಶ್ ಅಣ್ಣ. ಇರೋಷ್ಟು ದಿನ ಇರೋಣ ಹೋಗೋಣ ಅನ್ನೋ ಥರ ಅಷ್ಟೇ ಗುರು. ವೀಕ್ಲಿ ಪೇಮೆಂಟ್ ಮಾತಾಡ್ಕೊಂಡಿರ್ತಾರೆ, ನಾನು ಎಷ್ಟು ವಾರ ಇದ್ದರೆ ಅಷ್ಟು ಪೇಮೆಂಟ್ ಬರುತ್ತೆ, ತಲೆ ಕೆಡಿಸ್ಕೊಳ್ಳೋದು ಯಾಕೆ ಅಂತಂದ್ಬಿಟ್ಟು ಅಷ್ಟೇ. ಈ ವಾರ ಬ್ಯಾಗು ಹಿಡಿ ಸೀದಾ ನಡಿ, ಬೋರ್ಡು ನೋಡಿ ಬಸ್ಸು ಹಿಡಿ ಅನ್ನೋ ಥರ ಸತೀಶ್ ಅಣ್ಣ ಬ್ಯಾಗು ಹಿಡಿಬೇಕಷ್ಟೇ ಈ ಸಲ, ಏನೂ ಮಾಡೋಕ್ಕಾಗಲ್ಲ. ಆ ಕಡೆ ಸ್ಪಂದನ ಬಂದು ಧ್ರುವನ್ನ ತೆಗಿತಾರೆ. ಧ್ರುವನ್ನ ತೆಗೆದು ಏನು ಹೇಳ್ತಾರೆ, ಅವ್ರು ಹೆಂಗಿದ್ರು ಆಟ ಬಿಟ್ಕೊಡ್ತಾರೆ ಅಲ್ವಾ, ಅವ್ರಿಗೆ ಅದೇ ರೀತಿ ತಾನೇ ಅವ್ರು ಪ್ರೂವ್ ಹೇಳ್ಕೊಬಂದಿರೋದು. ಇನ್ನು ಅದರಲ್ಲೇನಿದೆ. ಬಟ್ ನನಗನ್ಸಿದ್ದು ಇನ್ನೊಂದು ಕಡೆ ಅವರು ಏನೋ ಒಂಥರ ಮೈಂಡಲ್ಲಿ ಇಟ್ಕೊಂಡು ಸ್ಪಂದನ ಅವ್ರು ಮಾಡಿದ್ರು ಅಂತ ಕೂಡ ಅನಿಸ್ತು ಗುರು. ಬಟ್ ಆದರೂ ಕೂಡ ಅವ್ರು ಕೊಟ್ಟಿದ್ದ ರೀಸನ್ ಕರೆಕ್ಟಾಗಿತ್ತು, ಮುಖದ ಮೇಲೆ ಹೊಡೆದಂಗಿತ್ತು, ಸಖತ್ತಾಗಿತ್ತು ರೀಸನ್ ಮಾತ್ರ. ಅದಾದಮೇಲೆ ಅವರಿಬ್ಬರು ಬ್ಲಾಕ್ ಆಗ್ತಾರೆ. ಬ್ಲಾಕ್ ಆಗಿದ್ಮೇಲೆ ಬಿಗ್ ಬಾಸು ಟಾಸ್ಕ್ ಕೊಡ್ತಾರೆ. ಟಾಸ್ಕ್ ಏನಪ್ಪ ಅಂತಂದರೆ ಬಾಲ್ ತೊಗೊಂಡೋಗ್ಬೇಕು. ಬಾಲ್ ಏನು ಅಂತಂದರೆ ಸಿಂಪಲ್ ಆಪೋಸಿಟ್ ಬಾಲ್ ಇಟ್ಟಿರ್ತಾರೆ. ಒಂದು ಹಗ್ಗಗಳು ಕಟ್ಟಿರ್ತಾರೆ ಸೆಂಟ್ರಲ್ಲಿ, ಬೋನ್ ಥರ ಹಗ್ಗ ಫುಲ್ಲು ಗಜಿಬಿಜಿ ಇರುತ್ತೆ. ಅದರಲ್ಲಿ ಈ ಕಡೆಯಿಂದ ಆ ಕಡೆ ತೂರ್ಕೊಂಡೋಗಿ ಬಾಲ್ ತಗೊಂಡು ರಿವರ್ಸ್ ಬರಬೇಕು. 13 ಜನ ಒಟ್ಟಿಗೆ ಹೋದಾಗ ಇದರಲ್ಲಿ ತೂರ್ಕೊಂಡೋಗೋದು ಭಾರಿ ಕಷ್ಟ. ಈ ಆರ್ಮಿ ಮ್ಯಾನ್ಗಳು ಕಷ್ಟಪಟ್ಟಂಗೆ ಕಷ್ಟಪಡ್ಬೇಕು ನಿಜವಾಗ್ಲೂ. ಸಖತ್ತಾಗಿತ್ತು ಟಾಸ್ಕ್ ಮಾತ್ರ, ಫುಲ್ ಮಜಾ ಎಂಟರ್ಟೈನ್ಮೆಂಟಿಂಗ್ ಆಗಿತ್ತು. ಅಲ್ಲಿ ಒಬ್ಬೊಬ್ರದ್ದು ಬಾಲ್ ಶಾರ್ಟೇಜ್ ಇರುತ್ತೆ. ಒಂದೊಂದು ರೌಂಡ್ ಒಬ್ಬರದು ಇಬ್ಬರದು ಒಂಥರ ಮ್ಯೂಸಿಕಲ್ ಚೇರ್ ಥರ ಯಾವ ರೀತಿ ಚೇರ್ಗಳನ್ನು ಕಡಿಮೆ ಮಾಡ್ತಾರೋ ಆ ರೀತಿ ಬಾಲ್ಗಳನ್ನು ಕಡಿಮೆ ಮಾಡ್ತಾಯಿದ್ರು. ಕೊನೆಗೆ ಯಾರು ಉಳಿತಾರೋ ಅವ್ರು ವಿನ್ ಅನ್ನೋ ಥರ ಹೇಳ್ತಾರೆ. ಫಸ್ಟ್ ರೌಂಡಲ್ಲಿ ಬಿಟ್ಟಾಗ ಸಕ್ಕತ್ತಾಗಿತ್ತು ಗುರು. ಫಸ್ಟ್ ರೌಂಡ್ ಎಲ್ಲ ಹೋಗ್ತಾರೆ, ಬಾಲ್ ತಗೊಬರ್ತಾರೆ. ಮಂಜು ಭಾಷಿಣಿಯವರು ಕೊನೆಗೆ ಬರ್ತಾರೆ. ಅವ್ರ ಹತ್ರ ಬಾಲ್ ಇರಲ್ಲ, ಇರುತ್ತೆ ಬಟ್ ಆ ಪೋಡಿಯಮ್ ಎಲ್ಲ ಇರಲ್ಲ. ಅವರು ಔಟು. ಆ್ಯಕ್ಚುಲಿ ಫಸ್ಟ್ ಲೆವೆಲಲ್ಲಿ ಅವ್ರು ಔಟ್ ಆಗಿರ್ತಾರೆ. ಬಿಗ್ ಬಾಸ್ ಏನಪ್ಪ ಹೇಳ್ತಾರೆ ಅಂತಂದರೆ ಫಸ್ಟೇ ಹೇಳ್ತಾರೆ, ಬೇಕಾದರೆ ಇದರಲ್ಲಿ ನೀವು ಮೈತ್ರಿ ಮಾಡ್ಕೊಳ್ಳೋದು ಅನಿವಾರ್ಯ, ಒಬ್ಬೊಬ್ಬರನ್ನ ಮೈತ್ರಿ ಮಾಡ್ಕೊಳ್ಳಿ ಅಂತ, ನೀವು ಯಾರ ಹತ್ರ ಬೇಕಾದರೂ ಮೈತ್ರಿ ಮಾಡ್ಕೊಳ್ಳಿ ಅಂತ. ಇಲ್ಲೆಲ್ಲ ಡಿಸ್ಕಷನ್ ಮಾಡ್ತಾ ಇರಬೇಕಾದ್ರೆ ಒಬ್ಬೊಬ್ರು ಒಂದೊಂದು ಕಡೆ ಮೈತ್ರಿ ಮಾಡ್ಕೋತಾರೆ. ಇಲ್ಲಿ ಅಶ್ವಿನಿ, ಕಾವ್ಯ ಇವರೆಲ್ಲ, ಅಶ್ವಿನಿನೇ ಎಕ್ಸ್ಪೆಷಲಿ ಮೈತ್ರಿ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದು, ಹಿಂಗೆ ಮಾಡ್ಕೊಳ್ಳೋಣ ಹಂಗೆ ಮಾಡ್ಕೊಳ್ಳೋಣ ಅಂತ. ಕಾವ್ಯ ಗೊತ್ತು ತಾನೆ, ಗಿಲ್ಲಿ ಯಾವ ಕಡೆ ಇದ್ದರೆ ಆ ಕಡೆ ಇರ್ತಾಳೆ, ಓದ್ಲು ಗಿಲ್ಲಿ ಕಡೆ ಸೇರಿಕೊಂಡ್ಲು. ಈ ಅಮ್ಮ ಕೊನೆಗೆ ಬಾಲ್ ಸಿದ್ಧ ಇದ್ದಾಗ ಕೊನೆಗೆ ಫೈರ್ ಆದ್ಲು. ಏನು ಗುರು ಇದು. ಅಲ್ಲಿ ಮಂಜು ಭಾಷಿಣಿ ಲಾಸ್ಟ್ ಬಂದಿದ್ದಾರೆ. ಅವ್ರು ಬಾಲ್ ಇಟ್ಟಿಲ್ಲ ಅಂತಂದಿದ್ದರೆ ರಾಶಿಕಾ ಮುಗ್ದೋಗ್ತಾ ಇತ್ತಲ್ಲಿ. ರಾಶಿಕಾ ತಗೊಂಡೋಗಿ ಅವ್ರಿಗಿಟ್ರು. ಇಲ್ಲಿ ಖಾಲಿ ಇದ್ದಿದ್ದು ಯಾರು? ಅಶ್ವಿನಿ ತಗೊಂಡೋಗಿ ರಾಶಿಕಾಗೆ ಇಟ್ಟಿದ್ರು. ಬೇಕು ಅಲ್ವಾ? ರಾಶಿಕಾ ಬಂದು ಅಶ್ವಿನಿಗೆ ಇಟ್ಟಿದ್ದರೆ ಇದೇ ಇರ್ತಾ ಇರಲಿಲ್ಲ. ಏನು ಮಾಡೋಕ್ಕಾಗಲ್ಲ. ಮತ್ತೆ ಬಂದು ಅಶ್ವಿನಿ ಬಂದು ಕಾವಿನ ಮೇಲೆ ಬೇಜಾರು ಮಾಡಿಕೊಂಡು ಅಮ್ಮ ಹಂಗೆ ಹಿಂಗೆ ಹಿಂದೆ ಬೆನ್ನಿನ ಚೂರಿ, ಆ ಚೂರಿ ಈ ಚೂರಿ, ಯಾರಿಗೂ ಚೂರಿ ಹಾಕಿದ್ರು ಅಲ್ವಾ? ನೆಕ್ಸ್ಟು ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡಲ್ಲಿ ಸೇಮ್ ಅದೇ ಥರ ಹೋಗ್ತಾರೆ. ಫಸ್ಟ್ ರೌಂಡಲ್ಲೇ ಮಂಜಕ್ಕ ಔಟ್ ಆಗಿದ್ರು. ಇನ್ನು ಸೆಕೆಂಡ್ ರೌಂಡಲ್ಲಿ ಔಟ್ ಆಗದೆ ಇರ್ತಾರ. ಸೆಕೆಂಡ್ ರೌಂಡಲ್ಲೇ ಅವರೇ ಔಟ್ ಆದರು. ಮಲ್ಲಮ್ಮ ಔಟ್ ಆದರು ಸೆಕೆಂಡ್ ರೌಂಡಲ್ಲಿ. ನೆಕ್ಸ್ಟು ಥರ್ಡ್ ರೌಂಡ್ ಬಂದಾಗ ಎಗೈನ್ ಜಾನು. ಥರ್ಡ್ ರೌಂಡ್ ತುಂಬ ಫೈಟ್ ಇತ್ತು ಗುರು. ಕೊನೆಯ ಬಾಲಲ್ಲಿ ಬಂದಾಗ ಗಿಲ್ಲಿ, ಜಾನ್ವಿ, ರಕ್ಷಿತಾ, ಚಂದ್ರಣ್ಣ, ಅಂದರೆ ಬಿಗ್ ಬಾಸ್ ಥರ್ಡ್ ರೌಂಡ್ ಟ್ವಿಸ್ಟ್ ಮಾಡಿದರು. ಬಾಲ್ ಬೇಕಾದರೆ ಕಿತ್ಕೋಬೋದು ಅಂತ ಹೇಳ್ಬಿಟ್ಟಿದ್ರು. ಅಲ್ಲಿ ಸ್ವಲ್ಪ ಫುಲ್ ಆ ಕಡೆ ಈ ಕಡೆ ಸಖತ್ ಮಜಾ ಇತ್ತು. ಅದು ಮಾತ್ರ ಫುಲ್ ಟಫ್ ಆಗಿತ್ತು. ಎಲ್ಲ ಎಫರ್ಟ್ಗಳು 4 ಜನ ಎಫರ್ಟ್ಸ್ ಸಖತ್ ಹಾಕಿದ್ರು. ಏನು ಭಯಂಕರವಾಗಿತ್ತು ಗುರು ಎಫರ್ಟ್ ಮಾತ್ರ. ಕೊನೆಗೆ ಗಿಲ್ಲಿ ತಲೆ ಉಪಯೋಗಿಸಿ ಚಂದ್ರಣ್ಣ ಹತ್ರ ಮಾತಾಡಿಕೊಂಡು ಮೋಟಿವೇಟ್ ಮಾಡಿ ಬಾಲನ ತಗೊಂಡೋಗಿ ವಿನ್ ಆಗ್ತಾರೆ. ಇಲ್ಲಿ ಚಂದ್ರಣ್ಣ, ಜಾನ್ವಿ ಮತ್ತು ರಕ್ಷಿತಾ ಔಟ್ ಆಗ್ತಾರೆ. ಕೊನೆಗೆ ಉಳ್ಕೊಂಡಿದ್ದು 5 ಜನ ಉಳ್ಕೋತಾರೆ. ರಾಶಿಕಾ, ಧನು, ಅಭಿಷೇಕು, ಗಿಲ್ಲಿ, ಕಾವ್ಯ, ಈ 5 ಜನ ಉಳ್ಕೊತಾರೆ. ಈ 5 ಜನನೂ ನೆಕ್ಸ್ಟ್ ಲೆವೆಲ್ಗೆ ಕ್ವಾಲಿಫೈ ಆಗ್ತಾರೆ. ಇಲ್ಲಿ ನೆಕ್ಸ್ಟ್ ಅದೆಲ್ಲ ಆದಮೇಲೆ ಬಂದು ಟಾಸ್ಕ್ ಎಲ್ಲ ಮುಗಿದ ಮೇಲೆ ಬಂದು ಈ ಅಶ್ವಿನಿ ಕಾವ್ಯದು ಕಾನ್ವರ್ಸೇಷನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ಅವರಿಬ್ಬರು ಮಾತಾಡ್ಕೊಳ್ಳಲ್ಲ, ಹಿಂದೆ ಮಾತಾಡ್ಕೊತಾರೆ. ಇವರು ಅವ್ರಿಂದ ಮಾತಾಡ್ಕೊತಾರೆ, ಇವರು ಅವರಿಂದ ಮಾತಾಡ್ಕೊತಾರೆ. ಈ ಹಿಂದೆ ಮಾತಾಡ್ಕೊಳ್ಳೋದೇನೋ ಏನೋ ಒಂದು ಅರ್ಥ ಆಗಲ್ಲ ಗುರು. ಏನಾದರೂ ಇದ್ರೆ ಮುಖದ ಮೇಲೆ ಮಾತಾಡ್ಕೋಬೇಕು, ಯಾರಾದರೂ ಆಗಿರಲಿ. ನಾನು ಅಶ್ವಿನಿ ಡೈರೆಕ್ಟಾಗಿ ಮಾತಾಡ್ತಾರೆ ಅಂದ್ಕೊಂಡೆ. ಈ ಥರ ಹಿಂದೆ ಕೂತ್ಕೊಂಡು ಮೂಲೆಯಲ್ಲಿ ಕೂತ್ಕೊಂಡು ಮಾತಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗುರು, ನಿಜವಾಗ್ಲೂ ಅಶ್ವಿನಿ ಬಗ್ಗೆ. ನೋಡೋಣ. ನೆಕ್ಸ್ಟ್ ಬಂದು ವೆಯ್ಟ್ ಪುಲ್ಲಿಂಗ್ ಟಾಸ್ಕ್ ಕೊಡ್ತಾರೆ ಗುರು. ಬಿಗ್ ಬಾಸು ಫೈನಲಿಸ್ಟ್ಗೆ ಸ್ಟಾರ್ಟಿಂಗಲ್ಲೇ ಒಂದು ಥಿಂಕ್ ಸ್ಮಾರ್ಟ್ ಅಂತ ಕೊಡ್ತಾರೆ. ಥಿಂಕ್ ಸ್ಮಾರ್ಟ್ ಅಂತ ಒಂದು ಎನ್ವಲಪ್ಪಲ್ಲಿ ಕೊಟ್ಬಿಟ್ಟು ಪ್ರತಿಯೊಬ್ಬರಿಗೂ ಒಂದೊಂದು ಎನ್ವಲಪ್ ಕೊಡ್ತಾರೆ. 10 kg, 7.5 kg, 5 kg, 2.5 kg, ಇನ್ನೊಂದು ಏನೂ ಇರಲ್ಲ, ಆ ಥರ ಕೊಡ್ತಾರೆ.
ಇದರಲ್ಲಿ ಬಂದಾಗ ನಿಜವಾಗ್ಲೂ ಈ ಟಾಸ್ಕಲ್ಲಿ ಧನುಷ್ ಮಾತ್ರ ನಿಜವಾಗ್ಲೂ ಗುರು ಸಲಾಮ್ ಗುರು. ಧನುಷ್ಗೆ ಸಕ್ಕದಾಗಿ ಆಟ ಆಡ್ತಾರೆ ಗುರು. ಸ್ಟಾರ್ಟಿಂಗಲ್ಲಿ 10 kg ವೆಯ್ಟು, ಅದೆಲ್ಲ ಆದಮೇಲೆ ಫುಲ್ ಎಲ್ಲ ಬಂದು ವೆಯ್ಟ್ ತುಂಬ್ತಾರೆ. ಅಂದರೆ ಬಿಗ್ ಬಾಸು ಆಡದೇ ಇರೋರ್ಗೂ ಚಾನ್ಸ್ ಕೊಡ್ತಾರೆ. ಏನು ಅಂತಂದರೆ ಒಂದು ಬಜರು ಹೊಡೆದಾಗ ಫೈನಲಿಸ್ಟ್ಗಳು ಬಂದು ವೆಯ್ಟ್ ಹಾಕಿದ್ರೆ ನೆಕ್ಸ್ಟ್ ಇನ್ನೊಂದು ಬಜರ್ ಬಂದಾಗ ಈ ಫೈನಲಿಸ್ಟ್ ಅಲ್ಲದೇ ಇರೋರು ಅವ್ರೇನು ಮಾಡ್ಬೋದು, ವೆಯ್ಟ್ ತೆಗೆದ್ಬಿಟ್ಟು ಬೇರೆಯವ್ರಿಗೆ ಹಾಕ್ಬೋದು ಇವರಲ್ಲಿರೋ ವೆಯ್ಟನ್ನು. ಬಟ್ಟು ಏನು ಗುರು ಧನುಷ್ ಆಟ ಮಾತ್ರ ವೆಯ್ಟು ಇದೇ ಥರ ಫುಲ್ ಮಾಡಿ ಮನುಷ್ಯ ಕೈಯೆಲ್ಲ ಒಂಥರ ಆಗೋಗಿರುತ್ತೆ ಗುರು. ಹ್ಯಾಟ್ಸ್ ಆಫ್ ಧನುಷ್ ಗುರು. ಟಾಸ್ಕ್ ಮಾಸ್ಟರ್, ಟಾಸ್ಕಿಂಗ್ ಎಷ್ಟು ಹೇಳಿದ್ರು ಕಡಿಮೆ ಗುರು. ಧನುಷ್ ಬಗ್ಗೆ ಸಕ್ಕದಾಗೆ ಆಟ ಆಡ್ದ ಗುರು ನಿಜವಾಗ್ಲೂ. ಸೂಪರ್ ಸೂಪರ್ ಸೂಪರ್. ನೆಕ್ಸ್ಟು ಸೆಕೆಂಡ್ ರೌಂಡಲ್ಲಿ ಅಭಿಷೇಕ್ ಔಟ್ ಆಗ್ತಾರೆ. ಅಭಿಷೇಕ್ಗೆ 7.5 kg ಹಾಕಿರ್ತಾರೆ. ಬಟ್ ಅಭಿಷೇಕ್ ಕೂಡ ಸಕ್ಕದಾಗಿ ವೆಯ್ಟ್ ಫುಲ್ ಮಾಡ್ತಾರೆ ಗುಡು. ಬಟ್ ಧನುಷ್ ಅಷ್ಟಿಲ್ಲ, ಆದರೂ ಕೂಡ ಎಫರ್ಟ್ಸ್ ಮಾತ್ರ ಬೆಂಕಿ ಎಫರ್ಟ್ಸ್ ಹಾಕ್ತಾರೆ ಗುರು. ನಿಜವಾಗ್ಲೂ ಸಕ್ಕದಾಗಿ ಎಫರ್ಟ್ಸ್ ಹಾಕಿ ಫುಲ್ ಮಾಡಿ ಸೂಪರ್ ಅಂತ ಅನ್ನಿಸ್ತು. ಅಭಿಷೇಕ್ ಮಾತ್ರ ಕೂಡ ಸಕ್ಕದಾಗಿ ವೆಯ್ಟನ್ನು ಫುಲ್ ಮಾಡಿ ಟಾಸ್ಕನ್ನು ಆಡ್ತಾರೆ. ಬಟ್ ಫೈನಲಿ ಆಗೋದಿಲ್ಲ, ಸೆಕೆಂಡ್ ರೌಂಡಲ್ಲಿ ಔಟ್ ಆಗ್ತಾರೆ. ಇನ್ನು ಥರ್ಡ್ ರೌಂಡಲ್ಲಿ ಗಿಲ್ಲಿ ಗುರು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಗಿಲ್ಲಿ ಇಷ್ಟೊಂದು ವೆಯ್ಟ್ ಫುಲ್ ಮಾಡಿಕೊಂಡು ಆಟ ಆಡ್ಕೊಂಡಿರ್ತಾನೆ ಅಂತ. ಸೇಮ್ ಅಭಿಷೇಕ್ಗೆ ಎಷ್ಟು ವೆಯ್ಟ್ ಇತ್ತೋ ಅಷ್ಟೇ ಇತ್ತು, ಇನ್ನೂ ಒಂದು ವೆಯ್ಟ್ ಜಾಸ್ತಿನೇ ಇತ್ತು ಅಂತ ಹೇಳ್ಬೋದು ಗಿಲ್ಲಿಗೆ. ಬಟ್ ಆದರೆ ಗಿಲ್ಲಿ ಕೂಡ ಅಷ್ಟು ನಾನು ಸ್ಟ್ರಾಂಗ್ ಅಂತ ಪ್ರೂವ್ ಮಾಡ್ಕೊಂಡ ಗುರು. ಟಾಸ್ಕ್ ಕೂಡ ಆಡ್ತೀನಿ ಅಂತ ಅಂದ್ಬಿಟ್ಟು ನೆನ್ನೆ ಪ್ರೂವ್ ಮಾಡ್ಕೊಂಡ. ಸಕ್ಕದಾಗಿ ಗುರು. ಏನು ಗುರು ತಮಾಷೆ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಂಡು ಸಿಕ್ಕಾಕ್ಕೊಂಡಿದ್ದೆ, ನೀನು ಅಲ್ಲಿ ಲಾಕ್ ಮಾಡ್ಕೊಂಡಿದ್ಯಾ, ಇಲ್ಲಿ ಲಾಕ್ ಮಾಡ್ಕೊಂಡಿದ್ಯಾ, ಅದು ಇದು ಎಲ್ಲ ಫೌಲ್ ಕೊಟ್ಟರು. ಅದೆಲ್ಲ ಏನಿಲ್ಲ ಗುರು. ಮಾಮೂಲಿ ದಾರ ಈ ಥರ ಇದು ಮಾಡ್ಕೊಂಡಿದ್ರೆ ಅದಕ್ಕೆಲ್ಲ ಫೌಲ್ ಅಂತಾರೆ. ಆದರೂ ಕೂಡ ಗಿಲ್ಲಿ ಮಾತ್ರ ಎಕ್ಸಲೆಂಟು ಸಕ್ಕದಾಗಿ ಆಟ ಆಡ್ದ ಗುರು. ಸೂಪರಾಗಿ ಟಾಸ್ಕನ್ನು ಆಟ ಆಡ್ದ ಗಿಲ್ಲಿ, ಸೂಪರ್ ಅಂತ ಹೇಳ್ಬೋದು. ನೆಕ್ಸ್ಟು ಕಾವ್ಯ ಗುರು. ಕಾವ್ಯ ಪ್ರೀ ಪ್ರಾಡಕ್ಟ್ ಅಂತ ಹೇಳಿದ್ದು ಮೊನ್ನೆ ವೀಕಲ್ಲಿ, ಬಟ್ ಈ ವೀಕಲ್ಲಿ ಯಾರಿಗೂ ಪ್ರೀ ಪ್ರಾಡಕ್ಟು. ಏನು ಸ್ಟ್ರಾಂಗ್ ಗುರು ಕಾವ್ಯ. ಸಕ್ಕದಾಗಿ ನೆನ್ನೆ ಟಾಸ್ಕ್ ಮಾತ್ರ ಸಕ್ಕದಾಗಿ ಆಟ ಆಡಿದ್ರು ಗುರು. ಆ ವೆಯ್ಟ್ ಪುಲ್ಲಿಂಗಲ್ಲಿ ಒಂದು ಹುಡುಗಿಯಾಗಿ ಅಷ್ಟೊಂದು ವೆಯ್ಟನ್ನು ಕ್ಯಾರಿ ಮಾಡೋದು ತುಂಬ ಹೊತ್ತು, ಅದು ಕಷ್ಟ ಗುರು. ಅದರಲ್ಲೂ ಕೂಡ ಕಾವ್ಯ ಕ್ಯಾರಿ ಮಾಡಿದ್ರಲ್ವಾ, ಸೂಪರ್ ಅನ್ನಿಸ್ತು. ನೆಕ್ಸ್ಟು ರಾಶಿಕಾ ಕೂಡ ವೆಯ್ಟನ್ನು ಕ್ಯಾರಿ ಮಾಡಿದ್ರು. ಅಂದರೆ ಸ್ಟಾರ್ಟಿಂಗಲ್ಲಿ ವೆಯ್ಟ್ ಇರಲಿಲ್ಲ ಅವರು ಇದರಲ್ಲಿ, ಬರ್ತಾ ಅವ್ರದ್ರಲ್ಲೂ ವೆಯ್ಟ್ ಹಾಕಿದ್ರು, ಅವರು ಕ್ಯಾರಿ ಮಾಡಿದ್ರು. ಸೂಪರ್. ಕೊನೆಗೆ ಫೈನಲಿಸ್ಟ್ ಆಗಿ ಕಾವ್ಯ ಮತ್ತು ರಾಶಿಕಾ ಇಬ್ಬರು ಇರ್ತಾರೆ. ಗಿಲ್ಲಿ ಕೂಡ ಔಟ್ ಆಗೋಗಿರೋದ್ರಿಂದ ಇವತ್ತು ಅವ್ರಿಗೆ ಬೇರೆ ಟಾಸ್ಕ್ ಇಟ್ಟು ಯಾರು ಆಗ್ತಾರೆ ಅಂತ ನೋಡೋಣ, ಏನಾಗುತ್ತೆ ಅಂತ ನೋಡೋಣ ಇವತ್ತಿನ ಎಪಿಸೋಡಲ್ಲಿ. ಓವರಾಲ್ ಎಪಿಸೋಡ್ ನೋಡಿದಾಗ ಸಕ್ಕದಾಗಿತ್ತು, ಚೆನ್ನಾಗಿತ್ತು ಅಂತ ಅನ್ನಿಸ್ತು. ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ನಮಸ್ತೆ.